ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ನನ್ನ ದಿನ ಸ್ಟಾರ್ಟ್ ಆಗ್ತಾ ಇರೋದು ಲಿವಿಂಗ್ ರೂಮಿಂದ. ಸೊ ನೋಡಿದಾಗ ತುಂಬ ಮೆಸ್ಸಿ ಅನಿಸ್ತು. ಸೊ ಹಾಗಾಗಿ ಸ್ವಲ್ಪ ಅರೇಂಜ್ ಮಾಡೋಣ ಅಂತ ಅಂದ್ಕೊಂಡಾಗ ನನ್ನ ಇಬ್ಬರು ಮಕ್ಕಳು ಕೂಡ ನನಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರಾ ಇಲ್ಲ ನನಗೆ ಹೆಲ್ಪ್ ಮಾಡ್ತಾರಾ ಅನ್ನೋದನ್ನ ನೀವು ನೋಡಿ ಕಂಟಿನ್ಯೂ ಮಾಡೋಣ ನನ್ನ ಬ್ಲಾಗ್ನ. ಇವತ್ತಿನ ದಿನ ಹೇಗಿರುತ್ತೆ ಅಂತ. ಇಬ್ಬರು ಮಕ್ಕಳಿರುವಾಗ ಮನೇನ ನೀಟಾಗಿ ಯಾವಾಗೂ ಇಟ್ಕೊಳ್ಳೋದು ತುಂಬಾನೇ ಕಷ್ಟ. ಸೊ ಸ್ವಲ್ಪ ಟೈಮ್ ಸಿಕ್ಕಿದಾಗ ಸ್ವಲ್ಪನೇ ಕ್ಲೀನ್ ಮಾಡ್ಕೊಂಡು ಬಂದಾಗ ಮನೇನು ಫ್ರೆಶ್ ಅನಿಸುತ್ತೆ, ಹಾಗೆ ನಮ್ಮ ಮೈಂಡ್ ಕೂಡ ತುಂಬ ಫ್ರೆಶ್ ಆಗಿರುತ್ತೆ. ಇವತ್ತು ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಯಾವಾಗೂ ನಾವು ಒಂದೇ ಥರ ನಮ್ಮ ಲಿವಿಂಗ್ ರೂಮ್ ಥಿಂಗ್ಸ್ಗಳನ್ನ ಇಟ್ಕೊಂಡಾಗ ನಮ್ಮ ಮೈಂಡು ಒಂಥರ ಬೋರಿಂಗ್ ಥರ ಅನಿಸುತ್ತೆ. ಜಸ್ಟ್ ಸ್ವಲ್ಪ ಥಿಂಗ್ಸ್ಗಳನ್ನ ಆ ಕಡೆ ಈ ಕಡೆ ಶಿಫ್ಟ್ ಮಾಡಿ ನೋಡಿ, ನಿಮಗೂ ಕೂಡ ಚೇಂಜಸ್ ಅನಿಸುತ್ತೆ, ಒಂದು ಫ್ರೆಶ್ ಫೀಲ್ ಬರುತ್ತೆ. ಯಾವುದೇ ಹೊಸ ಐಟಮ್ ತಗೋಬೇಕು ಅಂತ ಇಲ್ಲ, ಯಾವುದೇ ಒಂದು ಫ್ಯಾನ್ಸಿ ಐಟಮ್ಸ್ ಇಲ್ಲ ಅಂತಂದರೆ ಎಕ್ಸ್ಪೆನ್ಸಿವ್ ಐಟಮ್ಸ್ ತೊಗೊಂಬಂದು ನೀವು ರೂಮ್ನ ಡೆಕೋರೇಟ್ ಮಾಡಬೇಕಂತ ಇಲ್ಲ. ನಿಮ್ಮ ಮನೇಲಿ ಇರುವಂಥನೇ ಐಟಮ್ಸ್ನ ಜಸ್ಟ್ ಆ ಕಡೆಯಿಂದ ಈ ಕಡೆಗೆ ಶಿಫ್ಟ್ ಮಾಡಿ ನೋಡಿ, ನಿಜವಾಗ್ಲೂ ನಿಮಗೆ ಒಂಥರ ಡಿಫ್ರೆಂಟ್ ಫೀಲ್ ಬರುತ್ತೆ. ನನ್ನ ಮಕ್ಕಳಿಗೆ ಅಂತೂ ಇದು ತುಂಬಾ ಇಷ್ಟ. ಸ್ಯಾಂಜೋ ಅಂತೂ ಯಾವಾಗೂ ಕೇಳ್ತಾನೆ. ನಾನು ಮಾಡಿದಾಗ ವಾವ್ ಚೆನ್ನಾಗಿದೆ ಇವತ್ತು ಮನೆ ಅಂತ ಹೇಳ್ತಾನೆ. ಮತ್ತೆ ಇನ್ನು ಸ್ವಲ್ಪ 1 ಮಂತ್ ಆದ್ಮೇಲೆ ಮತ್ತೆ ಚೇಂಜ್ ಮಾಡಿದಾಗ ಇನ್ನೂ ಅದೇ ಫೀಲ್ ಬರುತ್ತೆ ಅವನಿಗೆ. ಬೇರೆ ಯಾವುದೇ ಐಟಮ್ಸ್ಗಳನ್ನ ತೊಗೊಂಬರಲ್ಲ, ಬಟ್ ಆ ಕಡೆಯಿಂದ ಸೋಫಾ ಈ ಕಡೆಗೆ ಹಾಕ್ತೀವಿ, ಈ ಕಾರ್ನರಿಂದ ಆ ಕಾರ್ನರ್ಗೆ ಹಾಕ್ತೀವಿ, ಸ್ವಲ್ಪ ಥಿಂಗ್ಸ್ಗಳನ್ನ ಆ ಕಡೆ ಈ ಕಡೆ ಚೇಂಜ್ ಮಾಡಿರ್ತೀನಿ. ಅವಾಗ ನಮಗೂ ಒಂಥರ ಫ್ರೆಶ್ ಫೀಲ್ ಬರುತ್ತೆ. ಆ್ಯಂಡ್ ಸಂಜೆ ನಮ್ಮ ಹಸ್ಬೆಂಡ್ ಬಂದ ತಕ್ಷಣ ವಾವ್ ಅಂತ ಅಂತಾರೆ. ಮತ್ತೆ ಅದೇ ಡೈಲಿ ಇರುತ್ತೆ, ಆದ್ರೂ ಕೂಡ ಮೊಮೆಂಟ್ ತುಂಬ ಎಂಜಾಯ್ ಮಾಡ್ತೀವಿ. ಆ್ಯಕ್ಚುಲಿ ಮಾಮ್ ಕೆಲಸ ಅಂತಂದರೆ, ಅಮ್ಮಂದಿರ ಕೆಲಸ ಅಂತಂದರೆ ನಿಜವಾಗ್ಲೂ ಒಂದು ಮಲ್ಟಿ ಟಾಸ್ಕಿಂಗ್ ಅಂತಲೇ ಹೇಳಬೇಕು. ಒಂದು ಕಡೆ ನಾವು ಮನೇನ ನೋಡ್ಕೋಬೇಕು, ಮನೆ ಮೇಂಟೈನ್ ಮಾಡ್ಕೋಬೇಕು, ಆಮೇಲೆ ಮಕ್ಕಳ ನೀಡ್ಸ್ ಏನಿದೆ ಅದನ್ನೆಲ್ಲ ನಾವು ಫುಲ್ಫಿಲ್ ಮಾಡಬೇಕು. ಆಮೇಲೆ ಅವು ಸ್ಕೂಲಿಗೆ ಹೋಗೋ ಮಕ್ಕಳಿದ್ರೆ ಅದರದ್ದು ಹೋಮ್ವರ್ಕ್ ಮಾಡಿಸೋದು, ಅದೆಲ್ಲ ಎಕ್ಸ್ಟ್ರಾ ವರ್ಕು, ಇದೆಲ್ಲ ಮ್ಯಾನೇಜ್ ಮಾಡಿಕೊಂಡು ನಮ್ಮ ಹೆಲ್ತಿಗೂ ಕೂಡ ಸ್ವಲ್ಪ ಟೈಮ್ ಕೊಟ್ಕೊಂಡು ನಮ್ಮ ಹೆಲ್ತನ್ನು ಕೂಡ ಕೇರ್ ಮಾಡ್ಕೋಬೇಕು. ಸೊ ನಾವು ಚೆನ್ನಾಗಿದ್ರೆ ನಮ್ಮ ಫ್ಯಾಮಿಲಿನೂ ಕೂಡ ಚೆನ್ನಾಗಿರುತ್ತೆ. ಸೊ ಅದ್ರ ಬಗ್ಗೆನೂ ಕೂಡ ಗಮನ ಕೊಡಬೇಕು. ಸೊ ಇದೆಲ್ಲ ಸೇರಿ ನೋಡಿದ್ರೆ ವಿಮೆನ್ ಆರ್ ದ ಮಲ್ಟಿ ಟಾಸ್ಕಿಂಗ್ ಅಂತ ಹೇಳ್ಬೋದು. ಟೈಮ್ಸ್ ನನಗೆ ಅನಿಸುತ್ತೆ ನಮ್ಮ ಆ ಸಿಂಗಲ್ ಡೇಸು, ನಮ್ಮ ಆ ಟೈಮು ತುಂಬ ಚೆನ್ನಾಗಿತ್ತು. ನಮಗೆ ಬೇಕಾದ ಹಾಗೆ ನಾವು ಎಲ್ಲಿಗಾರು ಹೋಗ್ಬೋದಿತ್ತು, ಬರ್ಬೋದು, ನಮಗೆ ಇಷ್ಟ ಬಂದಿದ್ದು ನಾವು ಮಾಡ್ಬೋದು. ಆ್ಯಂಡ್ ನಮಗೆ ನಾವು ಓನ್ ಟೈಮ್ ಕೂಡ ಕೊಟ್ಕೋಬೋದಿತ್ತು ಅಂತ ನಮಗೆ ಒಂದೊಂದು ಸಲ ಅನಿಸುತ್ತೆ. ಬಟ್ ಮಕ್ಕಳ ಜೊತೆ ಒಂದು ಕಳೆಯುವಂಥ ಟೈಮ್ ಇದೆಯಲ್ವಾ, ಆ್ಯಂಡ್ ಅವರ ಒಂದು ಫನ್ನಿ ಮೊಮೆಂಟು, ಅವರ ಒಂದು ಖುಷಿ, ಅವರ ಒಂದು ಆಟ, ಅದೆಲ್ಲ ನೋಡುವಾಗ ಈ ಫೇಸು ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ ಅಂತ ಅನಿಸುತ್ತೆ. ನಿಮಗೂ ಕೂಡ ಇದೇ ಥರ ಫೀಲ್ ಆಗಿದ್ರೆ ನನ್ನ ಜೊತೆ ಶೇರ್ ಮಾಡಿ ಕಮೆಂಟಲ್ಲಿ ಹೇಳಿ. ಸೊ ಮಕ್ಕಳ ಇರುವಾಗ ತುಂಬ ಮೆಸ್ಸಿ ಆಗಿರುತ್ತೆ ಮನೆ. ಎಷ್ಟೇ ನಾವು ಕ್ಲೀನ್ ಮಾಡಿದ್ರು ಈ ರೂಮಿಗೆ ಕ್ಲೀನ್ ಮಾಡಿ ಆ ಕಡೆ ಹೋಗಿ ಮತ್ತೆ ಈ ಕಡೆ ಬರೋಷ್ಟೊತ್ತಿಗೆ ಮತ್ತೆ ಅದೇ ಥರನೇ ಹರಡಿಟ್ಟಿರ್ತಾರೆ. ಬಟ್ ಮಕ್ಕಳು ಇವಾಗ ಎಲ್ಲೋ ಒಂದು ದಿವಸ ಸ್ವಲ್ಪ ಹೊತ್ತು ಹೊರಗಡೆ ಹೋಗಿದ್ದಾರೆ ಅಂತ ಅಂದ್ಕೊಳ್ಳಿ, ಇಲ್ಲ ಇವಾಗ ನನ್ನ ಮಗ ಸ್ಕೂಲಿಗೆ ಹೋದಾಗೂ ಅಷ್ಟೇ ತುಂಬ ಬೋರಿಂಗ್ ಅಂತ ಅನಿಸುತ್ತೆ, ತುಂಬ ಸೈಲೆಂಟ್ ಆಗಿದೆ ಮನೆ ಅಂತ ಅನಿಸುತ್ತೆ. ಆ್ಯಂಡ್ ನನ್ನ ಜೋಶುನು ಕೂಡ ಅವ್ನು ಕೇಳ್ತಾನೆ, ಅಣ್ಣ ಎಲ್ಲಿ ಅಂದರೆ ಅವ್ನು ಬಂದ ಮೇಲೇ ಅವನು ಆಟ ಆಡೋಕ್ಕೆ ಹೋಗೋದು, ಎಲ್ಲ ಟಾಯ್ಸ್ಗಳನ್ನ ಇಟ್ಕೊಂಡು ಆಟ ಆಡೋದು. ಇಲ್ಲ ಅಂತಂದರೆ ಅವನು ತುಂಬ ನನ್ನ ಹಚ್ಕೊಂಡೇ ಇರ್ತಾನೆ, ಅಣ್ಣ ಬರೋ ತನಕ ಅಂತ ಹೇಳ್ಕೊಂಡು. ತುಂಬ ಅವನು ಡಿಪೆಂಡ್ ಆಗಿದ್ದಾನೆ ಅಂತ ಅನಿಸುತ್ತೆ ಇಷ್ಟು ಚಿಕ್ಕ ಏಜಲ್ಲೂ ಕೂಡ. ಇಬ್ಬರು ಸೇರಿಕೊಂಡ್ರೆ ಸಾಕು ಆಟ ಆಡೋಕ್ಕೆ, ಇನ್ನು ಯಾರೂ ಬೇಡ ಅಂತ ಅನಿಸ್ಬಿಟ್ಟಿರುತ್ತೆ ಅವರಿಬ್ಬರಿಗೆ. ಇವಾಗ ಸಣ್ಣವನು ಕೂಡ ತುಂಬ ಆಟ ಆಡೋಕ್ಕೆ ಎಲ್ಲ ಕಲ್ತ್ಕೊಂಡಿದ್ದಾನೆ, ಅವನು ಕೂಡ ಆಟ ಆಡ್ತಾನೆ. ಮೊದಲೆಲ್ಲ ಅವನು ಚಿಕ್ಕ ಇದ್ದಾಗ ಸ್ಯಾಂಜೋಗಿ ಅವನಿಗೆ ಅಷ್ಟೊಂದು ಕಂಪನಿ ಸಿಗ್ತಾ ಇರಲಿಲ್ಲ. ಇವಾಗ ಅವನ ಜೊತೆ ವೆಹಿಕಲ್ಸ್ಗಳನ್ನೆಲ್ಲ ಇಟ್ಕೊಂಡು ಆಟ ಆಡೋದು, ಇಬ್ಬರು ಒಂದೇ ಥರ ಆಟ ಆಡೋದು ಮಾಡೋದು. ಹಾಗೇ ಮಧ್ಯದಲ್ಲಿ ಇಬ್ಬರದ್ದು ಫೈಟಿಂಗ್ ಇರುತ್ತೆ. ಸೊ ನಾವು ಮ್ಯಾಥ್ಸ್ ಕಲ್ತಿರೋದು ಏನಕ್ಕೆ ಅಂತ ಇವಾಗ ಅನಿಸುತ್ತೆ, ಯಾಕಂದರೆ ಪ್ರಾಬ್ಲಮ್ ಸಾಲ್ವಿಂಗು ತುಂಬಾ ಇರುತ್ತೆ. ಏನು ಯಾವ ಪ್ರಾಬ್ಲಮ್ ಸಾಲ್ವಿಂಗ್ ಅಂತಂದರೆ ಇದೇ ಇವರ ಫೈಟಿಂಗ್. ಅವ್ನು ಮುಟ್ದ, ಅವ್ನು ಟಚ್ ಮಾಡ್ದ, ಅವ್ನು ನನ್ನ ಗಾಡಿ ತಗೊಂಡ, ಇವನು ಇದನ್ನು ತಗೊಂಡ ಅಂತ ಹೇಳ್ತಿರ್ತಾರೆ. ಸೊ ನಾವು ಅದನ್ನು ಕಾಮಾಗಿ ಹೇಗೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡ್ತೀವಿ ಅನ್ನೋದಕ್ಕೆ ಈಗ ನಾವು ಯಾಕೆ ಮ್ಯಾಥ್ಸ್ ಕಲ್ತಿದ್ದೀವಿ ಅಂತ ಯೂಸ್ ಆಗುತ್ತೆ.
ಸೊ ನನಗೆ ಒಂದೊಂದು ಟೈಮ್ ಹಾಗೆ ಅನಿಸುತ್ತೆ, ನಾವು ಯಾಕೆ ಈ ಥರ ಎಲ್ಲ ಓದ್ಬಿಟ್ಟು ಇವಾಗ ಮಕ್ಕಳನ್ನ ನೋಡ್ಕೊಂಡು ಕೂತ್ಕೊಂಡಿದ್ದೀವಿ ಮನೇಲಿ ಅಂದಾಗ ಅನಿಸುತ್ತೆ ಒಂದೊಂದು ಸಲ. ಸೊ ಈ ಸಬ್ಜೆಕ್ಟು ಇದಕ್ಕೆ ಯೂಸ್ ಆಯಿತು. ಇವಾಗ ಸೈನ್ಸ್ ಏನಕ್ಕೆ ಕಲ್ತ್ಕೊಂಡಿದ್ದೀವಿ ಅಂತಂದರೆ, ಇವಾಗ ಬಟ್ಟೆ ಒಣಗಿಸ್ಬೇಕಾದ್ರೆ ವೆದರ್ ಹೇಗಿದೆ, ಮಳೆ ಇದ್ದರೆ ಒಣಗಿಸೋದು ಬೇಡ, ಈ ಥರದ್ದೆಲ್ಲ ಒಂಥರ ಫನ್ನಿಯಾಗಿ ಮೈಂಡಲ್ಲಿ ಬರುತ್ತೆ. ಸೊ ಇದೊಂದು ಫೇಸ್ ಅಷ್ಟೇ. ಇದೊಂದು ಕಂಪ್ಲೀಟ್ ಆದಾಗ ನಾವು ನಮ್ಮ ಒಂದು ಪ್ರೊಫೆಷನ್ನ ನಾವು ಕಂಟಿನ್ಯೂ ಮಾಡ್ಬೋದು. ಇನ್ನು ಒಂದು 2 ಇಯರ್ಸ್ ನನಗೆ ಅಂತ ಅನಿಸುತ್ತೆ. ಅಷ್ಟೊತ್ತಿಗೆ ಜೋಶುನು ಕೂಡ ಸ್ಕೂಲ್ ಸ್ಟಾರ್ಟ್ ಆದರೆ ಅವನು ಕೂಡ ಹೋಗ್ತಾನೆ. ಆವಾಗ ಕೂಡ ನಾನು ಸ್ವಲ್ಪ ಇಂಡಿಪೆಂಡೆಂಟ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇದು ಒಂದು ನೆವರ್ ಎಂಡಿಂಗ್ ಪ್ರೋಸೆಸ್ ಅನ್ನೋದನ್ನು ನಮ್ಮ ಒಂದು ಕಾರ್ನರಲ್ಲೇ ನಾವು ಮೈಂಡಲ್ಲಿ ಇಟ್ಕೋಬೇಕು. ಸ್ಕೂಲ್ ಸ್ಟಾರ್ಟ್ ಆದರೆ ಮತ್ತೆ ಅವರಿಗೆ ಹೋಮ್ವರ್ಕ್ ಮಾಡಿಸೋದು, ಅದೆಲ್ಲ ಜವಾಬ್ದಾರಿಗಳು ಇನ್ನೂ ಹೆಚ್ಚಾಗುತ್ತೆ. ಸೊ ನಾನು ಮಗು ಸಣ್ಣಕ್ಕಿದ್ದಾಗ ಹಂಗೆ ಅಂದ್ಕೊಂಡಿದ್ದೆ, ಸ್ವಲ್ಪ ನಡೆಯೋಕ್ಕಾಗಲಿ ಅಂಥೇಳಿ, ಅವಾಗ ನಾನು ಫ್ರೀ ಆಗ್ತೀನಿ ಅಂತ ಹೇಳ್ಕೊಂಡು ನಾನು ಹಾಗೆ ಅಂದ್ಕೊಂಡಿದ್ದೆ. ಇಲ್ಲ, ಅವರು ದೊಡ್ಡಾದ್ಮೇಲೆ ಅವ್ರದ್ದೇ ಬೇರೆ ಥರ ಒಂದು ಸ್ಟೇಜ್ ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲ ಮುಗಿಸ್ಬಿಟ್ಟು ನಾವಿವಾಗ ಜಿಮ್ಗೆ ರೆಡಿ ಆಗ್ತಿದ್ದೀನಿ. ಯಾಕಂದರೆ ನನ್ನ ಹೆಲ್ತ್ ಬಗ್ಗೆನೂ ನಾನು ಕೇರ್ ಮಾಡಬೇಕು. ಸೊ ಹಾಗಾಗಿ ಸ್ವಲ್ಪ ಟೈಮ್ ನನಗೋಸ್ಕರ ಕೊಟ್ಕೊಂಡು ನಾನು ಇವಾಗ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಹೋಗಬೇಕು. ಸೊ ಮಧ್ಯದಲ್ಲಿ ಆ ಟೈಮ್ ಒಳಗಡೆ ಇವನಿಗೆ ಹೋಮ್ವರ್ಕ್ ಮಾಡಿಸ್ಬಿಟ್ಟು ಹೋಗ್ಬಿಟ್ಟಿರ್ತೀನಿ. ಸೊ ಬಂದ ಮೇಲೆ ಹೋಮ್ವರ್ಕ್ ಮಾಡಿಸೋದು ಇದಕ್ಕೆಲ್ಲ ಟೈಮ್ ಇರಲ್ಲ. ಸೊ ಸ್ಕೂಲಿಂದ ಬಂದ ತಕ್ಷಣ ಸ್ವಲ್ಪ ರಿಲ್ಯಾಕ್ಸ್ ಆದಮೇಲೆ ನಿದ್ದೆ ಎಲ್ಲ ಮಾಡಿಸಿ ಎಲ್ಲ ಆದಮೇಲೆ ಅವನು ಹೋಮ್ವರ್ಕ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ನನಗೇನು ಅವನು ಟೆನ್ಷನ್ ಮಾಡಲ್ಲ. ಬರಿ ಅಂತಂದ ತಕ್ಷಣ ತುಂಬ ಹೋಮ್ವರ್ಕ್ ಇದ್ದಾಗ ಮಾತ್ರನೇ ಆಗಲ್ಲ ಅಂತ ಹೇಳ್ತಾನೆ. ಆಮೇಲೆ ಬರಿತೀನಿ, ಗ್ಯಾಪ್ ಕೊಟ್ಟು ಬರಿತಾನೆ. 1-2 ನೋಟ್ಬುಕ್ಸ್ ಹೋಮ್ವರ್ಕ್ ಇದ್ದರೆ ಕಂಪ್ಲೀಟ್ ಬೇಗ ಮಾಡಿ ನನ್ನ ಜೊತೆ ಜಿಮ್ಮಿಗೆ ಬರೋಕ್ಕೆ ಇಬ್ಬರು ರೆಡಿಯಾಗಿಬಿಟ್ಟಿರ್ತಾರೆ. ಸೊ ಜಿಮ್ಮಿಗೆ ಎಲ್ಲರೂ ಪ್ರೋಟೀನ್ ಪೌಡರು ಅದು ಇದೆಲ್ಲ ತೊಗೊಂಡೋದ್ರೆ ನಾನು ಮಕ್ಕಳಿಗೆ ಬೇಕಾಗಿರುವಂಥ ಥಿಂಗ್ಸ್ಗಳನ್ನ ಮೇಯ್ನಾಗಿ ಇಟ್ಕೊಂಡು, ನನಗೇನು ಅಂದರೆ ಒಂದು ವಾಟರ್ ಬಾಟಲ್ ಸಾಕು. ಸೊ ಅಷ್ಟೆಲ್ಲ ತಗೊಂಡು ನಾವು ಜಿಮ್ಮಿಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇವಾಗ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಜಿಮ್ಗೆ ಹೋಗೋದು ನಿಜವಾಗ್ಲೂ ಚಾಲೆಂಜಿಂಗ್ ಅಂತ ಅನಿಸುತ್ತೆ. ಇಲ್ಲ ಪರ್ಫೆಕ್ಟ್ ಟೈಮ್ ನೋಡೋಣ, ಆವಾಗ ಇವ್ರ ಮಕ್ಕಳೆಲ್ಲ ದೊಡ್ಡ ಆದಮೇಲೆ ಹೋಗೋಣ ಹಾಗೆಲ್ಲ ಅಂದ್ಕೊಂಡ್ರೆ ನಿಜವಾಗ್ಲೂ ಪರ್ಫೆಕ್ಟ್ ಟೈಮ್ ನಮಗೆ ಸಿಗಲ್ಲ. ಆ್ಯಂಡ್ ನಮ್ಮ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಅನ್ನೋದು ನನಗೆ ಗೊತ್ತಾಯಿತು. ಸೊ ಹಾಗಾಗಿ ನಾನು ಪರ್ಫೆಕ್ಟಾಗಿ ಮಾಡೋಕ್ಕಾಗಿಲ್ಲ ಅಂತ ಅಂದ್ರೂ ಕೂಡ ಟ್ರೈ ಮಾಡ್ತಾಯಿದ್ದೀನಿ. ಸ್ಲೋ ಆಗಿ ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಹೀಗೇ ನನ್ನ ಒಂದು ಜರ್ನಿ ಸ್ಟಾರ್ಟ್ ಆಗ್ತಾಯಿದೆ. ನನಗೆ ಇವಾಗ ಒಂದು ಖುಷಿ ವಿಷಯ ಅಂತಂದರೆ, ನಾನು ಆಲ್ಮೋಸ್ಟ್ 1 kg ಕಮ್ಮಿ ಆಗಿದ್ದೀನಿ. ಸೊ ಅದರ ಖುಷಿಗೇನೆ ಇನ್ನೂ ಮಾಡಬೇಕು, ಇನ್ನೂ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸು ಕೂಡ ಬಂದಿದೆ. ವೆಯ್ಟ್ ಲಾಸ್ ಜರ್ನಿ ಅಂತಂದರೆ ನಾವು ಒನ್ ಡೇಯಲ್ಲಿ ಮಾಡುವಂಥ ಚೇಂಜಸ್ ಅಲ್ಲ. ಸೊ ಸ್ಲೋ ಆಗಿ ಸ್ವಲ್ಪ ಎಫರ್ಟ್ ಹಾಕಿ ಕಂಟಿನ್ಯೂ ಆಗಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಕೊಂಡು ಬಂದರೆ ಡೆಫಿನೆಟ್ಲಿ ನಾವು ನಮ್ಮ ಒಂದು ಗೋಲ್ನ ರೀಚ್ ಆಗ್ಬೋದು. ಸೊ ನನಗೆ ಅದು ಒಂದು ಹೋಪ್ ಸಿಕ್ಕಿರೋದು. ನಾನೊಂದು ವೆಯ್ಟ್ ಕಮ್ಮಿ ಆದಾಗ, ಹಾಗೆ ನನ್ನನ್ನು ನೋಡಿದಾಗನೂ ಅಂತಾರೆ ತುಂಬ ವೆಯ್ಟ್ ಕಮ್ಮಿ ಆಗಿದ್ದೀರಲ್ಲ ಅಂತ. ಸೊ ಅದೊಂದು ನನಗೆ ಒಂದು ಮೋಟಿವೇಶನ್ ಥರ ಸಿಗುತ್ತಾ ಇದೆ ಇವಾಗ. ಸೊ ನಾನು ನನ್ನ ನಾರ್ಮಲ್ ವರ್ಕೌಟ್ನ ಸ್ಟಾರ್ಟ್ ಮಾಡಿದೆ. ಆ್ಯಸ್ ಯೂಶ್ವಲ್ ನನಗೆ ಡಿಸ್ಟರ್ಬ್ ಮಾಡೋಕ್ಕೆ, ನನ್ನ ಇಂಟ್ರಪ್ಟ್ ಮಾಡೋಕ್ಕೆ ಇಬ್ಬರು ಇರ್ತಾರೆ. ಬಟ್ ಪರವಾಗಿಲ್ಲ, ಹಾಗೆ ತೊಂದರೆ ಆಗ್ತಾಯಿದೆ, ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅಂತ ನಾವು ಸ್ಟಾಪ್ ಮಾಡಿದ್ರೆ ನಿಜವಾಗ್ಲೂ ನಾವು ಕಂಟಿನ್ಯೂ ಮಾಡೋಕ್ಕೆ ಯಾವಾಗೂ ಕೂಡ ಆಗೋದೇ ಇಲ್ಲ. ಸೊ ಸ್ಲೋ ಆಗಿ ಬಿಲ್ಡ್ ಮಾಡಿಕೊಂಡು ನನ್ನ ಒಂದು ಗೋಲ್ನ ರೀಚ್ ಆಗ್ತೀನಿ ಅನ್ನೋ ಒಂದು ಹೋಪ್ ನನಗಿದೆ. ಆದರೆ ಇವಾಗ ನೀವು ನೋಡ್ತಾ ಇದ್ದೀರಲ್ವಾ, ಇದು ಆ್ಯಕ್ಚುಲಿ ನನ್ನ ರಿಯಾಲಿಟಿ. ನನ್ನ ಡೇ ಪರ್ಫೆಕ್ಟ್ ಆಗಿರಲ್ಲ, ನನ್ನ ವರ್ಕೌಟ್ ಸೆಷನ್ ಕೂಡ ಪರ್ಫೆಕ್ಟ್ ಆಗಿರಲ್ಲ. ಬಟ್ ಹೋಗ್ತಾ ಎಲ್ಲದೂ ಸರಿಯಾಗುತ್ತೆ ಅನ್ನೋ ನಂಬಿಕೆಯಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಡೇನ. ಮನೆ ಕೆಲಸ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಮನೆ ಮೇಂಟೈನ್ ಮಾಡೋದಕ್ಕೆ ನಮಗೆ ಟೈಮ್ ಸಾಕಾಗಲ್ಲ ಅಂತ ಅಂದ್ಕೊಳ್ಳೋರು, ನಿಜವಾಗ್ಲೂ ಟೈಮ್ ಹಾಗೇ ಆಗುತ್ತೆ ನಾವು ಮನಸ್ಸಲ್ಲಿ ನಿರ್ಧಾರ ಮಾಡಿಕೊಂಡ್ರೆ. ಸೊ ನಮಗಾಗಿ ಸ್ವಲ್ಪ ವಾಕು, ಸ್ವಲ್ಪ ಎಕ್ಸಸೈಸು ಅಥವಾ ಏನಾದರೂ ಒಂದು ಹಾಬಿ ಮಾಡಿಕೊಂಡು ನಮಗೋಸ್ಕರ ಟೈಮ್ ಕೊಟ್ಟು ನೋಡಿ, ನಿಜವಾಗ್ಲೂ ನಮ್ಮ ಮೈಂಡು ಎಷ್ಟು ಫ್ರೆಶ್ ಆಗಿರುತ್ತೆ ಅಂತ ನಾನೇ ಹೇಳ್ತೀನಿ. ನಾನು ವರ್ಕೌಟ್ ಮಾಡುವಾಗ ತುಂಬಾ ಇಂಟ್ರಪ್ಟ್ ಮಾಡೋದು ಈ ಚಿಕ್ಕವನು. ದೊಡ್ಡವನು ಸ್ವಲ್ಪ ಕೇಳ್ತಾನೆ, ಬಟ್ ಹೇಗೋ ಅವನನ್ನು ಕೂಡ್ಕೊಂಡು ಹೇಗೋ ವೆಯ್ಟ್ ಹಾಕ್ಕೊಂಡು ವರ್ಕೌಟ್ ಮಾಡಿ ಅಂತಾರೆ. ಸೊ ಅದ್ರ ಬದಲು ಇವನು ಬಂದಾಗ ಆ ವರ್ಕೌಟ್ಗಳನ್ನೆಲ್ಲ ಮಾಡ್ತೀನಿ. ಸೊ ಪರ್ಫೆಕ್ಟಾಗಿ ವರ್ಕೌಟ್ ಮಾಡೋಕ್ಕಾಗಲ್ಲ, ಬಟ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಸ್ಲೋ ಆಗಿ ನಾನು ನನ್ನ ಒಂದು ಗೋಲ್ನ ರೀಚ್ ಆಗಬೇಕು ಅನ್ನೋದು ನನ್ನ ಒಂದು ಮೈಂಡ್ಸೆಟ್ ಇಟ್ಕೊಂಡಿದ್ದೀನಿ. ಯಾಕಂದರೆ ಅಮ್ಮಂದರಿಗೆ ಗೊತ್ತಿರುತ್ತೆ ಅದು ಎಷ್ಟು ಕಷ್ಟ ಇರುತ್ತೆ, ಎಷ್ಟು ಟ್ರಬಲ್ ಇರುತ್ತೆ ಅಂಥೇಳಿ. ಆ್ಯಕ್ಚುಲಿ ನನ್ನ ಫ್ರೆಂಡ್ಸು ಕೂಡ ಕೇಳಿದರು, ಮಕ್ಕಳನ್ನ ನೋಡಿಕೊಂಡು
ಹೇಗೆ ನೀನು ಜಿಮ್ಮಿಗೆ ಹೋಗೋಕ್ಕಾಗುತ್ತೆ, ನಿನಗೋಸ್ಕರ ವರ್ಕೌಟ್ ಮಾಡೋಕ್ಕಾಗುತ್ತೆ, ಅವ್ರು ಬಿಡ್ತಾರಾ ಅಂತೆಲ್ಲ ಹೇಳಿ ಸ್ವಲ್ಪ ಹೊತ್ತು ಆಗುತ್ತೆ, ಹಾಗೆ ಒಂದು 10 to 15 ಮಿನಿಟ್ಸು ಅವ್ರಿಗೇನೆ ಹೋಗ್ಬಿಡುತ್ತೆ. ಆದರೂ ಪರವಾಗಿಲ್ಲ, ಇನ್ನೂ ಉಳಿದಿರೋ ಒಂದು 45 ಮಿನಿಟ್ಸ್ 1 ಅವರಲ್ಲಿ 45 ಮಿನಿಟ್ಸ್ನ ನನಗೋಸ್ಕರ ನಾನು ಡೈಲಿ ಸ್ಪೆಂಡ್ ಮಾಡ್ತಾ ಇರುವಾಗ, ಸೊ ಅದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದಾಗ ನಿಜವಾಗ್ಲೂ ವರ್ಕ್ ಆಗುತ್ತೆ ಅನ್ನೋ ಒಂದು ಹೋಪಲ್ಲಿ ನಾನು ಕೂಡ ನನ್ನ ವರ್ಕೌಟ್ ಸೆಷನ್ನ ಸ್ಟಾರ್ಟ್ ಮಾಡಿದ್ದೀನಿ. ಸಂಹಾವ್ ವರ್ಕೌಟ್ ಮುಗಿಸಿ ಮನೆಗೆ ಬಂದೆ. ಸೊ ಈ ಸ್ಮಾಲ್ ಮೂಮೆಂಟ್ಸು ಕೂಡ ನನಗೆ ಒಳ್ಳೆ ಮೆಮೊರಿ ಆಗುತ್ತೆ. ಸೊ ನನ್ನ ಬ್ಲಾಗ್ ನೋಡ್ತಿರೋ ಎಲ್ಲ ಮಾಮ್ಸ್ಗೆ ಒಂದು ಮೆಸೇಜು: ಪರ್ಫೆಕ್ಟ್ ಆಗಬೇಕು ಅಂಥೇಳಿ ಪ್ರೆಷರ್ ತಗೋಬೇಡಿ, ಡೈಲಿ ಸ್ಮಾಲ್ ಸ್ಟೆಪ್ ತಗೊಳ್ಳಿ, ಯಾಕಂದರೆ ನಾವು ಇಂಪಾರ್ಟೆಂಟು. ಸೊ ನಮ್ಮ ಲೈಫ್ನ ಕೂಡ ನಾವು ಕೇರ್ ಮಾಡಬೇಕು, ನಮ್ಮ ಬಗ್ಗೆನೂ ಕೂಡ ಕೇರ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಸೊ ಈ ಬ್ಲಾಗ್ ನೋಡಿದ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.